ಪೂಜಾ ಜಳಕ ಮಾಡಿ ಬಂದೆ. ಕಾದದ್ವ ನೀರು? ಹ್ಞೂ ಮಮ್ಮಿ ಕಾದದ್ವು. ನಾನು ಅವನ್ನ ತೊಗೊತೀನಿ ಬಿಡು ಅಂದೆ, ನೀನು ಮತ್ತೆ ಒಲಿ ಹಚ್ಚಿ ಕಾಸ್ಕೊತೀವ. ಅಯ್ಯ ನಾವು ಇಷ್ಟು ತಣ್ಣನ ತೊಗೊತಿದ್ವಿ. ನಾನು ಇವತ್ತು ತಣ್ಣಗಾಗತ್ತೆ ಬಿಡು ಮತ್ತೇನು ಕಾಸಿಡೋದು ಅಂತಂದೇಳಿ ಹೋಗಿ ನೀರು ಹಂಗೆ ಈಗ ಮಳೆ ಬರುತ್ತಲ್ಲ, ನಿನ್ನಿಂದ ಸ್ವಲ್ಪ ಈಗ 2 ದಿನದಿಂದ ಮಳೆ ಹಿಡ್ಕೊಂಡತ್ತಲ್ಲ, ತಣ್ಣೋಗಂದ್ರೆ ತಣ್ಣಗೋದು ನೀರು, ಮೈ ಮ್ಯಾಗ ಹಾಕ್ಕೊಳಂಗಿಲ್ಲ, ಕರೆಂಟ್ ಹೊಡೆದಂಗೆ ಆಗತ್ತೆ, ಅಷ್ಟು ತಣ್ಣಗೋದು ನೀರು. ಮಳೆ ಒಂದು ಬಂದತ್ತೆ, ಅದಕ್ಕೆ ಪಾಪ ಅವನೇನು ತೊಗೊತಾಳ ಅಂದು ಮತ್ತಿಟ್ಟೆ. ಅವು ನೋಡಿದ್ರೆ ಕಟ್ಟಿಗೆ ಒಲಿ ಹಚ್ಚಿಲ್ಲಲ್ಲ, 2-3 ದಿನ ನೀರು ಕಾಸಿಲ್ಲಲ್ಲ ಅಲ್ಲಿ ಆ ಒಲಿಯಾಗ, ಅದಕ್ಕೆ ದೌಡ್ ಹತ್ತಲೇ ಇಲ್ಲ, ಅದಕ್ಕೆ ಲೇಟ್ ಆಯ್ತು. ಎಲ್ಲಿ ಬಿಡು ನೀನಾರ ದೌಡ್ ಜಳಕ ಮಾಡಿ ಎಲ್ಲಿಗೆ ಹೋಗಿ ಬಂದು ನಾನು ಅದಕ್ಕೆ ಒಲಿ ಹಚ್ಚಿದೆ. ಏನಾಗತ್ತಾಗ ಬಿಸಿಲು ತೊಗೊಂಬಂದೆಲ್ಲ ಹಳಾರಕತಿ. ಮಮ್ಮಿ ಆಕಿ ನಾನು ಪಾಪ ರಮ್ಯಾಗೆ ಫೋನ ಮಾಡಿಲ್ಲ, ರಮ್ಯಾರ ಮನೆಗಾರ ಹೋಗಿ ಬರ್ತೇನೆ ಮಮ್ಮಿ. ನಾನು ಇಲ್ಲಿಗೆ ಬಂದಿರೋದು ಆಕಿಗೆ ಗೊತ್ತಿಲ್ಲ. ಅಯ್ಯೋ ಇಲ್ಲಿ ತಗ, ನಾನು ಬೆಳಗ್ಗೆ ಹಾಲು ತರಕ್ಕೆ ಹೋಗಿದ್ನಲ್ಲ, ಸೀತಕ್ಕ ಅಲ್ಲಿ ಏನೋ ತಗೊಳಕ್ಕೆ ಬಂದದ್ಲಪ್ಪ. ಅವಾಗ ಅಂದೆ ಹಿಂಗೆ ನಮ್ಮ ಮಗಳು ಅಳಿಯ ಬಂದಾರ, ನಾನು ನಾಳೆ ಹಿಂಗೆ ಹೋಗತ್ತಿದ್ದೆ, ಅದಕ್ಕೆ ಹಾಲು ತಗೊಂಡು ಹೋಗಕ್ಕೆ ಬಂದ ನೋಡು ಅಂತಂತ ಹೇಳಿದೆ. ಗೊತ್ತಿರ್ತೈತೆ ಆಕಿ, ಗೊತ್ತಾಗೈತೆ ಯಾಕೆ ಬರ್ತದೇನು ಬಂದಿಲ್ಲ ನೋಡು. ಹೌದಾ, ಹಂಗಾದ್ರಾಕಿ ಸಿಟ್ಟಾಗಿರ್ತಾಳೆ, ಗ್ಯಾರಂಟಿ ಸಿಟ್ಟಾಗಿರ್ತಾಳ. ಬರೋದು ಹೇಳಿಲ್ಲ ನಾನು ಆಕಿಗೆ ಫೋನ್, ಯಾಕಂದ್ರೆ ಬರೋಕ್ಕಿಂತ ಮುಂಚೆ ಬರ್ತಾನೆ ಅಂತಂದು ಅಷ್ಟ ಅಂದಿದ್ದೆ, ಆದರೆ ಯಾವಾಗ ಬರ್ತಾನೆ ಅಂತ ಏನೂ ಹೇಳಿದ್ದಿಲ್ಲ. ನಾನು ಫೋನ್ ಬೇರೆ ಸರಿ ಇಲ್ಲ, ಎಷ್ಟು ಸರಿ ಫೋನ್ ಮಾಡ್ಯಾಳೋ ಏನೋ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ಆದ್ರೂ ಹಚ್ತಿದ್ಲ ಅಂತಂದು ಅದಕ್ಕೂ ಹಚ್ಚಿಲ್ಲ, ಅದಕ್ಕೆ ಬಂದಿಲ್ಲ ಅನಿಸುತ್ತೆ. ಮಮ್ಮಿ ಸಿಟ್ಟಾಗಿರ್ತಾಳೆ. ನಾನೇ ಹೋಗಿ ಬಂದ್ಬಿಡ್ತೇನೆ ತಡಿ. ಯಾರು ಬರೋದೇನು ಬೇಕಾಗಿಲ್ಲ, ನಾನೇ ಬಂದೆ ನನ್ನ ಫ್ರೆಂಡ್ ನೋಡೋಕ್ಕೆ. ರಮ್ಯಾ ಸುಬ್ಬಿ ಇಲ್ಲಿ ಬಂದಿರೋದು ಹೇಳಿಲ್ಲ, ಬರೋದು ಹೇಳಿಲ್ಲ. ಇಲ್ಲಿ ಬಂದಮೇಲೆ ಆದರೂ ಆಂಟಿ ಫೋನ್ ತಗೊಂಡಾದ್ರೂ ಹಚ್ಬೇಕಾ? ನಿನ್ನ ಫೋನ್ ಸರಿ ಇಲ್ಲ ಅಂದ್ರೆ ನಾನು ಯಾವಾಗ ಬರ್ತಾಳೆ ಅಂತ ಕಾಯ್ಕೊಂತ ಕುಂತ ನೀಕೆ ನೋಡಿದ್ರೆ ಬಂದು 1 ದಿನ ಆದರೂ ನನಗೆ ಗೊತ್ತಿಲ್ಲ. ಮಮ್ಮಿ ಇವತ್ತು ಬೆಳಗ್ಗೆ ಗೊತ್ತಾಗೈತಿ. ಬರಬಾರ್ದು, ಮಾತಾಡ್ಸ್ಬಾರ್ದು ಅಂತ ಸೆಟ್ ಮಾಡ್ಕೊಂತಿದ್ದೆ, ಆದರೆ ಏನು ಮಾಡಬೇಕು? ನೀನು ಸ್ವಲ್ಪ ದಿನ ಅಲ್ಲಿರೋದು ಮತ್ತು ಊರಿಗೆ ಬೆಂಗಳೂರಿಗೆ ಹೋಗ್ಬಿಡ್ತೀಯಲ್ಲ, ಇಲ್ಲೇನಾದರೂ ಇದ್ದಿದ್ರೆ ನಿನ್ನ ಮಾತಾಡ್ಸಿದ್ದೆ ಅಲ್ಲ, ನೋಡ್ಕೊಂಡಿರೋ 1 ತಿಂಗಳು. ಅಯ್ಯೋ ಸಾರಿ ಕಣೆ, ಅದು ಹೆಂಗಾತಂದ್ರೆ ನನ್ನ ಫೋನು ನೀರಲ್ಲಿ ಬಿದ್ದುಬಿಡ್ತಾ ಕೆಟ್ಟೋಗ್ಬಿಡ್ತು. ಆಮೇಲೆ ನಿಮ್ಮ ಅಣ್ಣ ಫೋನಿಂದ ಹಚ್ಬೇಕಂದ್ರೆ ನಿನ್ನ ನಂಬರ್ ಇದ್ದಿದ್ದಿಲ್ಲಲ್ಲ, ಈಗ ನಂಬರೆಲ್ಲ ಎಲ್ಲಿ ಬೈಬಿಟ್ಟು ಆಗ್ತೇವೆ. ಅವಾಗೆಲ್ಲ ಸಣ್ಣರಿದ್ದಾಗ ಕೀಪ್ಯಾಡ್ ಫೋನು ಅವು ಇದ್ವು ಅಂದು ಎಲ್ಲ ನಂಬರು ನಮ್ಮ ಚಿಕ್ಕಪ್ಪರು ಫ್ರೆಂಡಿನು ಎಲ್ಲ ನಂಬರು ಬೈಬಿಟ್ಟು ಹಾಕ್ಬಿಡ್ತಿದ್ವಿ. ಈಗ ಬರೀ ಫೋನ್ ಐತಲ್ಲ, ಲಾಸ್ಟಿನ ನಂಬರನ್ನು ನೋಡ್ಕೊಂಡ್ಬಿಡ್ತೇವೆ. ಅದು ಇಲ್ಲಾಂದ್ರೆ ಅದು ಇಲ್ಲ, ಹೆಸರು ಸೇವಿದ್ರೆ ಅದನ್ನು ನೋಡ್ಕೊಂಡಿರಂಗಿಲ್ಲ. ಫೋನ್ ಬಿದ್ದಿರ್ತಲ್ಲ, ನಂಬರ್ ಹೋಗ್ಬಿಟ್ಟೈತೆ ನಿಂದು. ಇವ್ರ ಫೋನಾಗ ಎಲ್ಲಿ ನಂಬರ್, ನಿನ್ಗೆ ಯಾವಾಗ ಫೋನ್ ಮಾಡಿಲ್ಲ, ನಂಬರ್ ಇಲ್ಲ. ಮಮ್ಮಿ ಫೋನ್ಯಾಗ ಅಂತಂದ್ರೆ ಅವ್ರಿಗೆ ಕಳ್ಸೋದು ಗೊತ್ತಾಗಂಗಿಲ್ಲ, ವಾಟ್ಸಪ್ಪನ್ನ ಹೆಂಗೆ ಕಳಿಸ್ಬೇಕು ಏನೊಂದು ಅವ್ರಿಗೆ ಗೊತ್ತಾಗಂಗಿಲ್ಲ. ಅದಕ್ಕೆ ಮತ್ತೆ ಇಲ್ಲಿ ಬಂದಾಗೆ ಹೇಳಿದ್ರೆ ಆಗ್ಬಿಡ ನಾನು ಸುಮ್ಮನಾದೆ. ಹೌದೇನು? ಇರಲಿ ಬಿಡು. ಹೆಂಗೆ ಆರಾಮದೀಯಾ? ಆರಾಮದ ನೋಡಿ. ನೀನು? ನಾನು ಆರಾಮದೇನಿ. ಕಡೆವಾ ಚಾ ಮಾಡ್ಕೊಂಬರ್ತೇನೆ. ಇಲ್ಲ ಆಂಟಿ ಏನು ಬೇಡ, ಈಗ ಹಂಗೆ ಟಿಫನ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಮಮ್ಮಿ ಬಂದು ಹಿಂಗೆ ನಿಮ್ಮ ಫ್ರೆಂಡ್ ಬಂದಾಳಂತಲ್ಲ ಅಂತಂದ್ರೆ ನಾನು ಹಂಗೆ ಬಂದೆ. ನಿಮ್ಮ ಫ್ರೆಂಡು ಬರೋಕತ್ತಾರ ತಡೆ ಆಂಟಿ, ಈಗ ಹಿಂದೇನೋ ಬರೋಕತ್ತಾರ, ನಾನು ಬರ್ತಾನೆ ತಡೆ ಅಂತಂದ್ರೆ ನಿನ್ನ ನಿಧಾನಕ್ಕೆ ಬಾ, ನಾನು ನನ್ನ ಫ್ರೆಂಡ್ ನೋಡೋಕೆ ಅರ್ಜೆಂಟ್ ಐತೆ ಅಂತ ನಾನು ಸುಮ್ಮನೆ ಮುಂದೆ ಬಂದೆ ನೋಡು. ಈಗ ಬರ್ತೈತೆ ಅನ್ಸುತ್ತೆ ಮಮ್ಮಿ. ಓ ಹೌದೇನ? ನೀನು ಮುಂದೆ ಬಿಟ್ಬಿಟ್ಟು ಬಂದ್ಬಿಟ್ಟೇನು? ಇರ್ಲಿ ತಗ, ಆಕೆನೋ ಸೀತಕ್ಕೂ ಬರಲಿ, ಎಲ್ಲರಿಗೂ ಸೇರಿ ಮಾಡ್ಕೊಳ್ಳೋಣಂತೆ. ತಡೀವ ಹಿತ್ತಲ್ದಾಗ ಬಟ್ಟೆ ಒಣಗಿದ್ದೆ, ಯಾಕೆ ಮಳೆ ಮಾಡೋದಂಗೆ ಐತಿ. ಯಾವಾಗ ಬರ್ತೈತೆ ಯಾವಾಗ ಒಂದು ಗೊತ್ತಾಗಂಗಿಲ್ಲ. ಹೆಂಗೋ ಸ್ವಲ್ಪ ನೀರು ಇಳ್ದಂಗೆ ಆಗ್ಯಾವ, ಒಳಗೆ ಹಾಕಿದ್ರು ಒಣಕ್ಕೆ ಅಂತವು. ಮತ್ತು ಗಾಳಿ ಒಳಗೆ ತೊಗೊಂಡ್ಬಿಟ್ರೆ ಮಳೆ ಬಂದುಬಿಟ್ರೆ ಮತ್ತೆ ಇನ್ನು ಸ್ವಲ್ಪ ಹಸಿ ಆಗ್ಬಿಡ್ತಾವೆ. ತೆಗ್ದು ಹಾಕಿ ಬರ್ತಾನೆ, ನೀವು ಮಾತಾಡ್ಕಿಂತ ಕುಂದ್ರಿ. ಹ್ಞೂ ಆಂಟಿ. ಏನೇ ಪೂಜಾ, ಎಷ್ಟು ದುಡ್ಡು ಕಾಂತಿ ಗೊತ್ತಾ? ಅವಾಗ ಒಂಥರ ಚುಡಿ ಹಾಕಿಂತಿದ್ದಿಲ್ಲ, ಹೆಂಗೆ ಕಾಣ್ತಿದ್ದೆ ಮದುವೆ ಆಗತ್ತಿಗೆ. ಏನು ಬಿಡವ, ಫುಲ್ಲು ಚೇಂಜ್. ಹೋಗಿ ಹೆಂಗಂತೀಯಲ್ಲ, ನೀನು ಮದುವೆ ಆಗ ನಿನಗೆ ಗೊತ್ತಾಕತಿ. ನಾವು ಹಿಂಗೆ ಇರಬಾರ್ದಂದ್ರು ಹಿಂಗೆ ಇರ್ಬೇಕಂತ ನಮಗೆ ಅನಿಸ್ತೈತಿ. ಅವಾಗೆಲ್ಲ ಮಮ್ಮಿ ಹೂ ಕೊಡೋಕೆ ಬಂದ್ರೆ ಹೂ ಬೇಡ ಅಂತಿದ್ವಿ, ಏನಾರ ಕುಂಕುಮ ಸ್ವಲ್ಪ ದೊಡ್ಡದು ಹಚ್ಚಕ್ಕೆ ಬಂದರೆ ಈಟೇ ಸಣ್ಣ ಹಚ್ಚಂತಿದ್ವಿ. ಈಗ ಮದುವೆ ಆದ್ಮೇಲೆ ಹೆಂಗೆ ಗೊತ್ತಾ, ಹೂ ಯಾರ ಹೂ ಕೊಡೋಕತ್ತರೂ ಬೇಡ ಅನ್ಬಾರ್ದು. ಅದೊಂಥರ ಮುತ್ತೈದೆಗೆ ಒಂಥರ ಸೌಭಾಗ್ಯ ಇದ್ದಾಗ, ಹೂನ ಯಾರು ಮುತ್ತೈದೆ ಹೂ ಯಾರು ಕೊಟ್ಟರು ಬೇಡ ಅನ್ಬಾರ್ದು ಅಂತಾರೆ. ಅದೆಲ್ಲ ಮದುವೆ ಆದರೆ ಎಲ್ಲ ಗೊತ್ತಾಗ್ಬಿಡ್ತೈತಾಗ. ನೀನು ಇನ್ನೊಂದು 2 ತಿಂಗಳೈತಲ್ಲ, ನಿನಗೂ ಎಲ್ಲ ಅನುಭವ ಆಕತಿ. ಅಣ್ಣ ನೋಡ್ಸ್ಕೊಬೇಕಿಲ್ಲ, ಇನ್ನೊಂದು 2 ದಿನ ಕಳಿಸ್ಬಿಟ್ಟಿಯಲ್ಲ. ನಾನು ಯಾಕೆ ಕಳಿಸ್ಲೆ, ನಿಮ್ಮಣ್ಣ ಇರು ಅಂತಂದ್ರೆ ಇಲ್ಲ ಡ್ಯೂಟಿ ರಜೆ ಹಾಕೋಕ್ಕಾಗಂಗಿಲ್ಲ, ಏನೋ ನೀನು ಬಿಡೋದಿತ್ತಲ್ಲ ಅಂತಂದು ನಡ್ಕೊಂಬಂದಾನೆ ಅಂತಂದ್ರೆ. ಮತ್ತೆ ಕರ್ಕೊಂಡು ಹೋಗೋಕೆ ಬಂದಾಗ ಬೇಕಿದ್ರೆ 1-2 ದಿನ ಉಳ್ಕೊತಾನೆ ಅಂತಾರೆ. ಏನು ಮಾಡ್ತಾರೆ ಏನಪ್ಪ ಗೊತ್ತಿಲ್ಲ. ಏರಮ್ಮ ತಡಿ ಅಂದಂಗಾರೆ ಹಂಗೆ ಬಿಟ್ಟು ಬಂದಿಯಲ್ಲ. ಆಂಟಿ ಬರ್ರಿ ಆಂಟಿ, ಆರಾಮದ್ದೀರಾ? ಹ್ಞೂ ನಾವು ಆರಾಮದ ನೋಡು. ತಗ ನಿನಗೆ ಇಷ್ಟ ಅಂತಂದು ಬಿಸಿಬೇಳೆ ಬಾತ್ ಮಾಡ್ಯ ನೋಡು. ಈಗೇನು ಮಾಡ್ಯಾನ, ಬಿಸಿ ಏನು ಮಾಡ್ಕೊಂಬಂದಾನೆ, ತಗೋತೀನಿ. ಅಯ್ಯೋ ಆಂಟಿ, ಅದನ್ನ ಯಾಕೆ ಪಡ್ಕೊಂಬರೋಕೆ ಹೋಗಿದ್ರಿ? ಏನಿಲ್ಲವ, ಆಕೆ ಈಗ ಹೊರಕ್ಕೆ ಬಂದದ್ಲು, ಹಾಲು ತಗೊಳಕ್ಕೆ ಬಂದದ್ಲಲ್ಲ, ಹಿಂಗೆ ನನ್ನ ಮಗಳು ಬಂದಾಳ ಅಂತಂದ್ಲ. ಅದಕ್ಕೆ ನನಗೆ ಅವಾಗ ನನ್ನ ಮಗಳು ಹೇಳ್ತಿದ್ದು ನೆನಪಾತು. ಏನಾಕಿ ಬಾಕ್ಸಿಗೆ ಬಿಸಿಬೇಳೆ ಬಾತ್ ಯಾವಾಗಾರ ಮಾಡಿರ್ತಿದ್ನಲ್ಲ, ಕಟ್ಕೊಂಬಂದಿದ್ಲಂತಲ್ಲ, ನೀನು ಭಾಳ ಇಷ್ಟಪಟ್ಟು ತಿಂತಿದ್ದೆ ಅಂತಲ್ಲ. ನಿಮ್ಮ ಮಮ್ಮಿ ಮಾಡೋ ಬಿಸಿಬೇಳೆ ಬಾತ್ ಅಂದರೆ ನನಗೆ ಭಾಳ ಇಷ್ಟ ಅಂತ ಅಂತಿದ್ದೆ ಅಂತಲ್ಲ. ಅದಕ್ಕೆ ಬಿಸಿದು ಮಾಡ್ಕೊಂಬಂದ ನೋಡ್ತೀನಿ. ಅಯ್ಯಯ್ಯೋ ಸೀತಕ್ಕ, ಸುಮ್ಮನೆ ಯಾಕೆ ಅಜ್ಜಿ ಮಾಡ್ಕೊಳಕ್ಕೆ ಹೋಗಿದ್ದೇವ ನೀನು? ಅದ್ರಾಗೇನು ಅಜ್ಜಿ ಐತೆ, ನಾನು ದಿನ ಮಾಡ್ಕೊಡ್ತೇನೇನ.
ನಮ್ಮ ರಮ್ಯ ಅವಾಗ ಹೇಳ್ತಿದ್ಲಲ್ಲ, ಆಕೆ ಯಾವಾಗ ಈಕಿಗೆ ನಾನು ಮಾಡೋ ಬಿಸಿಬೇಳೆ ಬಾತ್ ಇಷ್ಟ ಅಂತಂದು ಹೇಳಿದ್ಲಲ್ಲ, ಆವಾಗಿಂದ ಒಂದು ಡಬ್ಬಿ ಹೆಚ್ಚಿಗೆ ಕಳಿಸ್ತಿದ್ದೆ ನೋಡು ಪೂಜೆಗಂತಾನೆ. ಅದಕ್ಕೆ ಈಗ ಬಾ ಮತ್ತು ಪಾಪ ಬಂದದ್ಲ ಊರಿಂದ, ಅದಕ್ಕೆ ಮಾಡ್ಕೊಂಬಂದೆ. ತಗ ಒಳಗೆ ಇಡಿ. ಅಯ್ಯ, ನಾನು ಬೆಳಗ್ಗೆ ಬಿಸಿಬೇಳೆ ಬಾತ್ ಮಾಡ್ಬೇಕಂತನ ಎಲ್ಲ ಮಾತಾಡಾಕ್ತಿದ್ವಿ ವಿಕಿ ನಾನು ಅದನ್ನ ಮಾಡಿದ್ರ ಅಂತಂದು. ಅಷ್ಟೊತ್ತಿಗೆ ಇವರಪ್ಪ ಹೋಟೆಲಿಂದ ಕಟ್ಸ್ಕೊಂಬಂದಾರೆ ಇಡ್ಲಿ ವಡೆ ಅಂತಂದು. ಇಕ್ಕಿಗೆ ಮತ್ತು ನಮ್ಮ ಪೂಜೆಗ ಬರೀ ಹೊರಗಿಲ್ಲ ಅಂದರೆ ಇಷ್ಟಪಟ್ಟು ತಿನ್ನೋದು ಜಾಸ್ತಿ. ಟಿಫನ್ ಆಗಲಿ ಊಟ ಆಗಲಿ ಏನಾರಾಗಲಿ ಸ್ವಲ್ಪ ಹೋಟ್ಲದ್ದು ಊಟ ಮಾಡೋದು ಜಾಸ್ತಿನ. ಅದಕ್ಕೆ ಪಾಪ ಭಾಳ ದಿನ ಆಗೈತಿ ತಿಂದಿರ್ತಾಳಲ್ಲ ಅಂತ ತಗೊಂಬಂದಾರ. ಇವ್ರು ನೋಡಿದ್ರಲ್ಲಿ ವಾರಕ್ಕೆ 2-3 ಸರಿ ಬರೀ ಹೊರಗೆ ತಿಂದಾರಂತೆ. ನನ್ನ ಇದ್ರಿಗೆ ರಾತ್ರಿ ಹಾಕತ್ತಿದ್ಲು, ಮತ್ತು ಅಪ್ಪಾಜಿದ್ರಿಗೆ ಹೇಳ್ಬೇಡ ಮಮ್ಮಿ ಬೈತೈತಿ ಹೊರಗಿನ ಜಾಸ್ತಿ ತಿನ್ಬೇಡ ಅಂತ ಅಂದು ಈಕೆ ನೋಡಿದ್ರೆ ಹಾಕತ್ತಾಳ. ಅವ್ರಪ್ಪ ನೋಡಿದ್ರೆ ಪಾಪ ನನ್ನ ಮಗಳು ತಿಂದಿರ್ತಾಳಿಲ್ಲ ಅಂತಂದು ಇವತ್ತು ಇಡ್ಲಿ ಕಟ್ಸ್ಕೊಂಬಂದಾರ. ಏನು ಹೇಳ್ತೀವ ಇದಕ್ಕೆ? ಹೌದೇನು? ಇಲ್ಲಿ ಹಂಗಾದ್ರೆ ಇಡ್ಲಿ ತಿಂದಾಳ ಅಂತೀಯಲ್ಲ. ಮತ್ತು ಆಮೇಲೆ ಇದನ್ನ ತಿಂದ್ಬಿಡ್ರಿ, ಹೆಂಗಿದ್ರೆ 3ಗೆ ಆಗ್ಬಿಡ್ತೈತಿ. ಬೇಕಿದ್ರೆ ಇನ್ನು ಸ್ವಲ್ಪ ಐತಿ, ಬೇಕಿದ್ದಕ್ಕೆ ರಮ್ಯನ ಕಡೆ ಕಳಿಸ್ತಾರಂತೆ. 3ಗೆ ಆಗ್ಬಿಡ್ತೈತೆ. ಹಾಗಾದ್ರೆ ಮತ್ತೇನು ಅಡುಗೆ ಏನು ಮಾಡ್ಕೊಂತ ಕುಂದಿರ್ತೀರಿ? ರಾತ್ರಿ ಬಿಸಿ ಏನಾರ ಮಾಡ್ಕೊಂತೀರಿ, ಈಗ ಇದನ್ನ ತಿನ್ನುವಂತ್ರಿ. ಕುತ್ಕೊಳ್ಳ ಸಿಗ್ತಾಗ ಹಂಗೆ ನಿಂತಿಯಲ್ಲ, ಇದನ್ನಿಟ್ಟು ಚಾ ಮಾಡ್ಕೊಂಬರ್ತಾನೆ ಕುತ್ಕ. ಕುಂದಿರ್ತಾನೆ, ಚಾಗೆ ಏನು ಬೇಡ ನೋಡು. ನಾನು ಈಗ ಹಂಗೆ ಟಿಫನ್ ಮಾಡ್ದಾರ ಅಂದ್ರೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಬೆಳಗ್ಗೆ. ನಮಗೆ ಅಂದರೆ ನಾನು ಜಲ್ದಿ ಎದ್ದೇಳ್ತಾನಲ್ಲ, ಹೊಟ್ಟಿಸ್ಬಿಡ್ತದಲ್ಲ, ಅಲ್ಲ 8 9 ಗಂಟೆ ಅನ್ನೋದು ಎಲ್ಲ ಉಪ್ಪಿಟ್ಟು ಮಾಡ್ಕೊಂಬಿಟ್ಟಿದ್ದೆ. ನೀನು ಮತ್ತು ಆಮೇಲೆ ಅದಕ್ಕೆ ಅಂಗಡಿಗೆ ಬಂದಾಗ ಅಂದೆ ಅಲ್ಲಿ ನಿಂಗೆ ಬಿಸಿಬೇಳೆ ಬಾತ್ ಅಂತಾನೆ ಹಾಲು ತಗೊಳಕ್ಕೆ ಬಂದಿದ್ದೆಲ್ಲ. ಮತ್ತು ಹಿಂಗೆ ಪೂಜೆ ಬಂದ ಅಂದೆಲ್ಲ, ಅದಕ್ಕೆ ಪೂಜೆ ಆಯ್ತು ಬಿಸಿಬೇಳೆ ಬಾತ್ ನೆನಪಾತ. ಅದಕ್ಕೆ ನಾನು ಮಾಡಿದ್ರೆ ಆತಂದು ಎಲ್ಲ ಆಯ್ತು. 10 11 ಗಂಟೆ ಆಗಿತ್ತೆ ನೋಡು ಅವಾಗ ಮಾಡಿದೆ. ಅದಕ್ಕೆ ಏನು ಬಿಸಿ ಐತೆ ನೋಡು, ಒಳಗಿಡುವಾಗ ಆಮೇಲೆ ತಿನ್ನುವಂತ್ರಿ. ಹಾಕಿ ತಗೊಳವ, ಇಟ್ಟು ಬರ್ತೀನಿ ತಡಿ. ಏನವ ಪೂಜೆ ಅಲ್ಲಿ ಜನ ಆಮೇಲೆ ಮನೆಗಿನಿ ಎಲ್ಲ ಹೊಂದ್ಕೆ ಆಗೈತೆ? ಹ್ಞೂ ಆಂಟಿ, ಎಲ್ಲ ಚೆನ್ನಾಗೈತಿ. ಜನ ಅಂತಂದ್ರೆ ಹೇಳ್ಬೇಕಂದ್ರೆ ಅಕ್ಕಪಕ್ಕ ಮನೆ ಯಾವೂ ಇಲ್ಲ. ನಮ್ಮ ಕಾಂಪೌಂಡ್ ಒಳಗಂದ್ರೆ ನಮ್ಮದೇ ಸ್ವಲ್ಪ ಸಿಂಗಲ್ ಮನೆ ಇರೋದಲ್ಲ, ಮತ್ತು ಯಾವೂ ಇಲ್ಲ. ಇದ್ದೀಗೊಂದು ಮನೆ ಐತಿ, ಅದು ಆ ಮನೇಲೇನು ಜಾಸ್ತಿ ಯಾರೂ ಇಲ್ಲ. ಒಂದು ನನಗಿನ್ನೂ 1 ವರ್ಷ 2 ವರ್ಷ ಹೆಚ್ಚು ಕಮ್ಮಿ ದೊಡ್ಡವ್ರು ಅನ್ನಿಸ್ತದೆ. ಅವರು ಇನ್ನೂ ಕಾಲೇಜ್ ಹೋಗ್ಕೊಳ್ಳಂತೆ ಆ ಹುಡುಗಿ, ಅಷ್ಟೇ. ಮತ್ತು ಯಾರೂ ಇಲ್ಲ, ನಾನು ಯಾರನ್ನೂ ಜಾಸ್ತಿ ಮಾತಾಡ್ಸೋಕೆ ಹೋಗಿಲ್ಲ. ಅದಲ್ಲದೆ ನಾನು ಭಾಳ ದಿನವೂ ಇಲ್ಲಲ್ಲ, ಏನು 1 ತಿಂಗಳು 1.5 ತಿಂಗಳು ಆತೇನೆ ಅಷ್ಟೇ. ಅವಳನ್ನಷ್ಟೇ ಯಾವಾಗಾದರೂ ಮಾತಾಡ್ಸಿರ್ತೇನೆ, ಬಿಟ್ಟರೆ ಮತ್ತೆ ಯಾರನ್ನೂ ಮಾತಾಡ್ಸಿಲ್ಲ. ಅದಲ್ಲದೆ ಮಾತಾಡ್ಸ್ಬೇಕಂದ್ರೂ ಇಲ್ಲಿ ನಮ್ಮ ಊರಲ್ಲಿದ್ದಂಗೆಲ್ಲ ಯಾರೂ ಹೊರಗೆ ಕುಂದ್ರಂಗಿಲ್ಲ, ಹೊರಗೂ ಬರೋಂಗಿಲ್ಲ ಆಂಟಿ. ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಬಂದ್ರೆ ನಮ್ಮೂರಲ್ಲಿ ಹಂಗಲ್ಲ. ಎಲ್ಲಾದರೂ ಹೊಲಕ್ಕೆ ಹೋಗಿ ಬಂದರೆ ಯಾವ್ದಾದ್ರು ಕೆಲ್ಸಕ್ಕೆ ಹೋಗಿ ಬಂದ್ರೆ ಹೊರಗೆ ಯಾರನ್ನೂ ಕುಂತಿದ್ರೆ ಮಾತಾಡ್ಸ್ಕೊಂತಾನೆ ಹೋಗ್ಬಿಡ್ತಾರೆ, ಟೀ ಆಯಿತಾ ಊಟ ಆಯ್ತಂತಂದು. ಅಲ್ಲಿ ಹಂಗಿಲ್ಲ, ಸುಮ್ಮನೆ ಕೆಲಸ ಮುಗಿಸ್ಕೊಂಬಂದ್ರೆ ಬರೋದು ಗೇಟ್ ತೆಗೆದು ಹೋಗಿ ಡೋರ್ ಹಾಕ್ಕೊಂಬಿಟ್ರೆ ಮುಗೀತು. ಮತ್ತು ಮಾರನೇ ದಿನ ಬೆಳಗ್ಗೆ ಮತ್ತು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವ್ರು ಹೊರಗೆ ಬರೋದು. ಮತ್ತು ಯಾವಾಗ ಮಾತಾಡ್ಸೋಕತ್ತಿ? ಅದಕ್ಕೆ ಯಾರು ನಾನು ಮಾತಾಡ್ಸೋಕೆ ಹೋಗಿಲ್ಲ. ಸುಮ್ಮನೆ ಮನೆ ಟಿ ವಿ ಇರ್ತಾರಲ್ಲ, ಟಿ ವಿ ನೋಡ್ಕೊಂತಿರ್ತೀನಿ. ಸ್ವಲ್ಪ ಏನಾದರೂ ಕೆಲಸ ಮಾಡ್ಕೊತ ಇರ್ತಾರಲ್ಲ, ಇವರು ಸ್ವಲ್ಪ ಫೋನ್ ಮಾಡಿರ್ತಾರೆ. ಆಮೇಲೆ ಮಮ್ಮಿಗೆ ಹಚ್ಚಿರ್ತಾನ, ಟೈಮ್ ಹೋಗೋದೇ ಗೊತ್ತಾಗಂಗಿಲ್ಲ. ಮತ್ತು ಸಿಟಿಯಾಗೆಲ್ಲ ಹಂಗಲ್ಲವ ಗೌರಕ್ಕ. ಖುಷಿನ ಖುಷಿ ಅಲ್ಲ ಮಗಳು ಬಂದದ್ಕೆ? ಹ್ಞೂ ಮತ್ತು ಕೇಳ್ತೀಯಲ್ಲ, ನನ್ನ ಹತ್ರ ಭಾಳ ಖುಷಿ ಆತವ ನಿಜವಾಗ್ಲೂ. ಅಂತ ಅಳಿಯನ್ ಪಡೆಯೋಕೆ ಪುಣ್ಯ ಮಾಡೆ ನೋಡು. ನನಗೆ ಒಂದ್ಸರಿ ನನ್ನ ಮ್ಯಾಗ ನಂಗೆ ಸಿಟ್ಟು ಬಂದ್ಬಿಡ್ತೈತಿ, ಇಂಥ ಒಳ್ಳೆ ಅಳಿಯನ್ಗೆ ನಾನು ಬ್ಯಾಡ ಅಂದ್ಬಿಡ್ತಿದ್ನಲ್ಲ ಅಂತಂದು. ಏನಾದರೂ ಆಗ್ಲವ, ಹೆಂಗೆ ನೀನು ಬ್ಯಾಡ್ ಅಂತಂದ್ರೂ ಹೆಂಗೆ ಮದುವೆ ಆತಲ್ಲ, ಅಷ್ಟು ಸಾಕ್ಬಿಡು. ಹಾಲ್ ಟಿಕೆಟ್ ಯಾವಾಗ ಕೊಡ್ತಾರಂತ? ಯಾವಾಗ ಹೋಗ್ಬೇಕಂತ ಕಾಲೇಜ್ಗೆ? ಮೊಬೈಲ್ಗೆ ಏನಾದರೂ ಮೆಸೇಜ್ ಹಾಕ್ಯಾರೇನೋ, ನನ್ನ ಫೋನ್ ಸರಿ ಇಲ್ಲಲ್ಲ, ನನಗೆ ಗೊತ್ತಾಗಿಲ್ಲ. ಗ್ರೂಪ್ನಾಗಿದ್ನ ಎಲ್ಲ ಮೆಸೇಜ್ ಬನ್ನೋದು ಗೊತ್ತಾಗಿತ್ತ? ಎಲ್ಲಿ ಫೋನ್ ಹೋದಾಗಿಂದ ನನಗೇನು ಗೊತ್ತಾಗೇ ಇಲ್ಲ. ಇಲ್ಲ, ಮೆಸೇಜ್ ಹಾಕಿದ್ರು ನಿನ್ನೆ ಸಾಯಂಕಾಲ ಏನೋ ಹಾಕಿದ್ರು. ನಾಳೆ ಕೊಡ್ತಾರಂತ ಹಾಲ್ ಟಿಕೆಟು, ನಾಳೆ ಹೋಗಿಸ್ಕೊಂಬರಂತಾರೆ. ಹೌದಾ, ಸರಿ ತಗ, ನಾಳೆ ಹೋಗಿಸ್ಕೊಂಬರೋಣಂತೆ. ಅಡಿಗೆ ಆಗಿತ್ತೇನ ಸೀತಕ್ಕ ನಿಮ್ಮದು? ಅಡಿಗೆ ಅಂದರೆ ಏನು ಬಿಡ, ಇದಾಗ ಬಿಸಿಬೇಳೆ ಬಾತ್ ಮಾಡಿದ್ನಲ್ಲ, ಅದು ಮಧ್ಯಾಹ್ನಕ್ಕೆ ಆಗ್ಬಿಡುತ್ತೆ ತಂದು ನಾನು ದೊಡ್ಡ ಕುಕ್ಕರ್ ಇತ್ತಲ್ಲ ಅದಾಗ ಮಾಡಿಬಿಟ್ಟಿದ್ದೆ. ಒಂದು 3-3.25 ಲೋಟ ಮಾಡಿಬಿಟ್ಟಿದ್ದೆ. ನಾವು ಉಪ್ಪಿಟ್ಟಿಗೆ ಬಿಟ್ಟು ತಿನ್ನಿದ್ವಲ್ಲ, ಇವರು ನಮ್ಮ ಮನೆಯವ್ರು ಬಂದರೂ ಬರ್ತಾರೆ, ಇಲ್ಲ ಅಂದ್ರೆ ಈಗ ಮಧ್ಯಾಹ್ನ ನಮ್ಮಿಬ್ರಿಗೆ. ಮತ್ತು ಇನ್ನೂ ಸ್ವಲ್ಪ ಎಲ್ಲಿ ಎಲ್ಲರೂ ಇನ್ನೂ ಉಳಿತದೆ ನೋಡು. ಮತ್ತೇನು ಮಾಡೋಕ್ಕೆ ಹೋಗಲ್ವ, ರಾತ್ರಿ ಏನಾರ ಮಾಡ್ಕೊಂಡ್ಬಿಡ್ತೇನೆ. ಮಮ್ಮಿ ಈ ಪೂಜೆ ಎಷ್ಟು ಚೇಂಜ್ ಕಾಣ್ತಾಳಲ್ಲ ಮಮ್ಮಿ, ಅವಾಗ ಎಷ್ಟು ಸಣ್ಣ ಕಾಣಕ್ಕಾಗ್ತಿದ್ಲು, ಈಗ ನೋಡು ಅಲ್ಲ ಒಂಥರ ಮದುವೆ ಆದವ್ರು ಎಷ್ಟು ವರ್ಷ ಮದುವೆ ಆದವ್ರು ಕಾಣ್ತಾರಲ್ಲ. ಅಂದ್ರೆ ವಯಸ್ಸಾಗೈತೆ ಅಂತಂದಲ್ಲ, ಒಂಥರ ಮುಖದ ಲಕ್ಷಣ ಚೇಂಜ್ ಆಗಿಬಿಡ್ತೈತಲ್ಲ ಮದುವೆ ಆದ್ರೆ. ಸೀರೆ ಉಟ್ಕೊಂಡು ಹೂವು ಇಟ್ಕೊಂಡು ಹೆಂಗೆ ಕಾಣ್ತಾವ ಮಮ್ಮಿ? ಹ್ಞೂನವ, ಮತ್ತೆ ನೀನು ಹಂಗೆ ಕಾಣ್ತಿತ್ತಾಗ ಇನ್ನೊಂದು 2 ತಿಂಗಳು. ಈಗೇನೋ ಸಣ್ಣ ಹುಡುಗಿ ಕಣಂಗೆ ಕಾಣ್ತೀಯ, ನೀನು ಇನ್ನೊಂದು 2 ತಿಂಗಳು ಆಗ್ಲೋಡು, ನೀನು ಹಂಗೆ ಹಾಕಿ. ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಿರೋ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್.